ಬೆಂಗಳೂರಿನ ಬಸವನಗುಡಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ರವಿ ಸುಬ್ರಹ್ಮಣ್ಯ, ಬ್ಯಾಂಕ್ ಅಧಿಕಾರಿಗಳು, ಫಲಾನುಭವಿಗಳು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ಒದಗಿಸಲಾಯಿತು. ನೆರೆದಿದ್ದ ಜನರು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ದೂರದರ್ಶನದೊಂದಿಗೆ ಫಲಾನುಭವಿ ಚೆನ್ನಮ್ಮ, ಜನ್ಧನ್ ಯೋಜನೆ ಮೂಲಕ ತೆರೆದ ಬ್ಯಾಂಕ್ ಖಾತೆ ತಮಗೆ ಆರ್ಥಿಕ ಬಲ ಒದಗಿಸಿದೆ ಎಂದರು. ನಮಗಿಂತ ಬೇರೆಯವ್ರಿಗೆ ಇನ್ನೂ ಕೆಳಗೆ ಇರೋರಿಗೆಲ್ಲ ತುಂಬಾ ಜನಕ್ಕೆ ಉಪಯೋಗ ಆಗಿದೆ. ಅಕೌಂಟೇ ಇಲ್ಲದೆ ಪಾಪ ಗಂಡಂದಿರು ಏನು ಮಾಡದೇ ಇದ್ದು ಅಮಾಯಕ ಮಹಿಳೆಯರಿಗೆಲ್ಲ ಜನಧನ್ ಅಕೌಂಟ್ ಓಪನ್ ಆಗಿದೆ. ಆಮೇಲೆ ಜನ ಔಷಧಿ ಪಾಪ ತಗೊಳಕ್ಕಾಗದೆ ಅಲ್ಲಿ ಇಲ್ಲಿ ಹಲ್ದಾಡ್ತಿದ್ರು, ಅಂಥವರಿಗೆಲ್ಲ ಜನ ಔಷಧಿ ಕಮ್ಮಿಯಿಂದ ಸಿಕ್ಕಿದೆ. ನಮಗೆ ಜನ ಔಷಧಿ ನಾವು ಹೊರಗಡೆ 2,000-3,000 ಖರ್ಚು ಮಾಡ್ತಾ ಇದ್ವಿ, ಇವಾಗ ನಮ್ಗೆ ಫ್ರೀಯಾಗಿ ಮೆಡಿಸಿನ್ ಸಿಗ್ತಾ ಇದೆ. PM ಸ್ವನಿಧಿ ಸಣ್ಣ ವ್ಯಾಪಾರಿ ಯೋಗಿತಾ, PM ಸ್ವನಿಧಿ ಯೋಜನೆಯಿಂದ ಪಡೆದ ನೆರವಿನಿಂದ ವ್ಯಾಪಾರ ಅಭಿವೃದ್ಧಿಯಾಗುತ್ತಿದೆ ಎಂದರು. ಮುಗಿಸಿದ ನಂತರ ಬ್ಯಾಂಕ್ನವರೇ ಕರೆದು 20,000 ಸಾಲ ಕೊಟ್ಟರು. ಆ 20,000 ಸಾಲ ನಾನು ಸರಿಯಾದ ಸಮಯಕ್ಕೆ ಕಟ್ಟಿದ್ದೀನಿ. ಈಗ 50,000 ರೂಪಾಯಿ ಸಾಲವನ್ನು ಅವರು ಕೊಟ್ಟಿರೋದ್ರಿಂದ ನನ್ನ ವ್ಯಾಪಾರಕ್ಕೆ ತುಂಬಾ ಅನುಕೂಲ ಆಗ್ತಿದೆ. ಬ್ಯಾಟರಿ ಉದ್ಯಮಿ ಶ್ರೀಧರ್ PM ಮುದ್ರಾ ಯೋಜನೆಯಡಿ ಸಾಲ ತೆಗೆದುಕೊಂಡು ಉದ್ಯಮವನ್ನು ವಿಸ್ತಾರಗೊಳಿಸಿರುವುದಾಗಿ ತಿಳಿಸಿದರು. ಉದ್ಯಮ ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ನಮಗೆ ಎಲ್ಲ ರೀತಿಯಲ್ಲೂ ಹಣಕಾಸಿನ ನೆರವು ಸಿಕ್ಕಿದ್ರಿಂದ ನಮಗೆ ಉದ್ಯಮ ಇವಾಗ ತುಂಬಾ ಚೆನ್ನಾಗಿ ನಡೀತಾ ಇರೋದ್ರಿಂದ ನೆಮ್ಮದಿ ಬದುಕು ಕಟ್ಕೊಂಡಿದೀವಿ. ಈ ತರ ಒಳ್ಳೆ ಸಹಕಾರ ಕೊಟ್ಟಿದ್ದಕ್ಕೆ ಮೋದಿಜಿ ಅವರಿಗೆ ಥ್ಯಾಂಕ್ ಯು ಮೋದಿಜಿ. ಪರಿಮಳ ಆಚಾರ್, ಜನೌಷಧಿ ಕೇಂದ್ರದಿಂದ ಕಡಿಮೆ ಬೆಲೆಯಲ್ಲಿ ಜೀವರಕ್ಷಕ ಔಷಧಗಳು ದೊರೆಯುತ್ತಿವೆ ಎಂದರು. ಎಲ್ಲ ಒಳ್ಳೇದು ಮಾಡಿದ್ದಾರೆ. ಇದರ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದ್ರೆ ದೇವರಲ್ಲಿ ನೆಕ್ಸ್ಟ್ ನಮ್ಮ ಮೋದಿಜಿ ಅವರೇ ಬಂದು ಇದನ್ನ ಇದೇ ತರ ಆಚರಣೆ ನಾವು ಇನ್ನ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿ ಅವ್ರನ್ನ ಮುಂದೆ ತಂದೆ ತರೋಣ ಅಂತ ಹಠ ಕಟ್ಟಿ ನಾವು ಹೇಳ್ತಾ ಇದ್ದೀವಿ. ಸಂಸದ ತೇಜಸ್ವಿ ಸೂರ್ಯ 2047ರ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶವಾಗಿ ನಿರ್ಮಿಸುವ ಮಹತ್ವಾಕಾಂಕ್ಷೆ ಸಾಕಾರಗೊಳ್ಳುವ ನಿರೀಕ್ಷೆ ಇದೆ. ಫಲಾನುಭವಿಗಳ ಮನೆ ಬಾಗಿಲಿಗೆ ಯೋಜನೆಗಳನ್ನು ತಲುಪಿಸುವ ಸಂಕಲ್ಪ ಅನನ್ಯವಾದದ್ದು ಎಂದರು. ಜನ್ಧನ್ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಜನೌಷಧಿ ಯೋಜನೆ ಇರ್ಬೋದು, ಜೀವನ್ ಜ್ಯೋತಿ ಬಿಮಾ ಯೋಜನೆ ಇರ್ಬೋದು, ಹೀಗೆ ಪ್ರಧಾನಮಂತ್ರಿಗಳು ಸಾಲ ಕೊಡುವಂಥ ಮುದ್ರಾ ಯೋಜನೆ, ಸ್ವನಿಧಿ ಯೋಜನೆ ಇರ್ಬೋದು, ಈ ಎಲ್ಲ ಯೋಜನೆಗಳಲ್ಲಿ ಫಲಾನುಭವಿಗಳನ್ನು ಇವತ್ತು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಮತ್ತಷ್ಟು ಜನಕ್ಕೆ ಇದ್ರ ಬಗ್ಗೆ ಜಾಗೃತಿ ಉಂಟು ಮಾಡುವಂಥ ಕೆಲಸ ಇವತ್ತು ಆಗಿದೆ.